ಇನ್ನು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಾಲವನ್ನು ಕಳೆದಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಸದ್ಯ SIT ವಶದಲ್ಲಿ ಇರೋ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣರಿಗೆ ಟೆನ್ಷನ್ ಶುರುವಾಗಿದೆ. ಕಾರಣ ಏನು? ಒಂದು ಕಡೆ ಮಗನ ಭವಿಷ್ಯ, ಇನ್ನೊಂದು ಕಡೆ ಕುಟುಂಬ ಮರ್ಯಾದೆ ಬಗ್ಗೆ ಚಿಂತೆಗೊಳಗಾಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಮಾಜಿ ಪ್ರಧಾನಿಗಳ ಮನೆಯಲ್ಲೇ ವಶಕ್ಕೆ ಪಡೆದಿದ್ದಕ್ಕೂ ಬೇಸರ ಹೊರಹಾಕಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಯ ಬಗ್ಗೆ ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರು ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ನಿನ್ನೆ ಸಂಜೆ ವಶಕ್ಕೆ ಪಡೆದು ಅದಾದ ನಂತರ ಈಗ SIT ಅಧಿಕಾರಿಗಳ ಬಂಧನದಲ್ಲಿ ಇದ್ದಾರೆ ಎಚ್ ಡಿ ರೇವಣ್ಣ. ಪೂರ್ತಿ ಚಿಂತೆ, ಮಗನ ಭವಿಷ್ಯ, ಕುಟುಂಬ ಮರ್ಯಾದೆ. ಹೇಗಿತ್ತು ರಾತ್ರಿ ರೇವಣ್ಣ ಕಾಲ ಕಳೆದಂತ ಸಮಯದ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗಿಯೂ ಮಧು, ಏನು ಈಗಾಗಲೇ SIT ವಶದಲ್ಲಿರುವಂತಹ ರೇವಣ್ಣ ಅವರು ಈಗಾಗಲೇ ರಾತ್ರಿ ಇಡೀ ನಿದ್ದೆ ಇಲ್ದಿರೆ ಕಳೆದಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಮೂಲಗಳಿಂದ ತಿಳಿದು ಬಂದಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಏನು ಇಡೀ ರಾತ್ರಿ ನಿನ್ನೆ ಬೆನ್ನು ನೋವಿಂದ ಇದ್ದೆ, ಹಾಗಾಗಿ ಬೆನ್ನು ನೋವು ಇರೋದಕ್ಕಾಗಿ ನನಗೆ ಬೆಡ್ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತಹದ್ದಾಗಲಿ ಅಥವಾ ಮನೆಯಿಂದ ಊಟವನ್ನು ತರಿಸ್ಕೊಡಿ ಅನ್ನೋದಕ್ಕಾಗಲಿ ಈ ರೀತಿಯಾದಂತಹ ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು ಅನ್ನುವಂತಹದ್ದು ಸದ್ಯಕ್ಕೆ SIT ಮೂಲಗಳು ತಿಳಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು ಕೂಡ ಯಾವುದೇ ರೀತಿಯಾದಂತಹ ನಿದ್ದೆ ಮಾಡಿಲ್ಲ. ಜೊತೆಗೆ ಇಡೀ ದಿನ ರಾತ್ರಿ ಆತಂಕದಲ್ಲೇ ಕಳೆದಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ SIT ಮೂಲಗಳು ತಿಳಿಸಿರುವಂತಹದ್ದು. ಇನ್ನು ಜೊತೆಗೆ ಏನು ಮುಖ್ಯವಾಗಿ ಮಾಜಿ ಪ್ರಧಾನಿಗಳ ಮನೆಯಲ್ಲೇ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಮಗನನ್ನ ಬಚಾವ್ ಮಾಡಿದಕ್ಕೋಸ್ಕರ ಈ ಒಂದು ಮತ್ತಷ್ಟು ನನ್ನ ಮೇಲೆ ಪ್ರಕರಣಗಳು ದಾಖಲಾಯ್ತಾ ಅನ್ನುವಂತಹ ಚಿಂತೆಯಲ್ಲೂ ಕೂಡ ಸದ್ಯಕ್ಕೆ ರೇವಣ್ಣ ಅವರು ಇದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಶಂಕೆ ಆಗಿರುವಂತಹದ್ದು. ಯಾಕೆಂತಂದ್ರೆ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆದ ನಂತರ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ, ಕಿಡ್ನಾಪ್ ಪ್ರಕರಣ. ಈ ಪ್ರಕರಣ ಏನು ಮಗ ಎಸ್ಕೇಪ್ ಆದ ನಂತರ ಈ ಒಂದು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಾಗಿ ಈ ರೀತಿಯಾದಂತಹ ಪ್ರಕರಣ ದಾಖಲಾಯ್ತಾ, ಈ ಹಿನ್ನೆಲೆಯಲ್ಲಿ ನಾನು ಬಂಧನಕ್ಕೊಳಗಾದ್ನ ಅನ್ನುವಂತಹ ಚಿಂತೆ ಸಾಕಷ್ಟು ರೇವಣ್ಣ ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಅವರು ಇಡೀ ರಾತ್ರಿ ನಿದ್ದೆ ಮಾಡದೆ ಈ ಒಂದು ಪ್ರಕರಣದ ಚಿಂತೆಯಲ್ಲೇ, ಜೊತೆಗೆ ಇನ್ನು ಮುಂದೆ ಭವಿಷ್ಯ ಹೇಗಿರುತ್ತೆ, ಯಾಕೆಂತಂದ್ರೆ ಕಾನೂನು ಸಲಹೆ ಪಡೆದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಫಲ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ, ಜೊತೆಗೆ ಮಧ್ಯಂತರ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಲಾಗಿದೆ, ಜೊತೆಗೆ ರೆಗ್ಯುಲರ್ ಬೇಲ್ಗೂ ಕೂಡ ಒಂದು ಅರ್ಜಿ ಸಲ್ಲಿಸಲಾಗಿದೆ. ಆದ್ರೆ ಮಹಿಳೆ ಏನಾದ್ರು ಕಿಡ್ನಾಪ್ ಆಗಿರುವಂತಹ ಮಹಿಳೆ ಏನಾದ್ರು ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಹಿಂಸೆ ಮಾಡಿದ್ರು ಅನ್ನುವಂತಹ ಹೇಳಿಕೆಯನ್ನ ಕೊಟ್ರೆ ಯಾವುದೇ ರೀತಿಯಾದಂತಹ ಬೇಲ್ ಸಿಗೋದು ಕಷ್ಟ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಚಿಂತೆ ಕೂಡ ರೇವಣ್ಣ ಅವರಿಗೆ ಕಾಡಿ ಇಡೀ ರಾತ್ರಿ ನಿದ್ದೆ ಇಲ್ದಿರ ಕಳೆದಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಮೂಲಗಳು ತಿಳಿಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.